ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ LIC ಭೀಮಾ ಜ್ಯೋತಿ ಪಾಲಿಸಿ. ಸೊ LIC ಭೀಮಾ ಜ್ಯೋತಿ ಪಾಲಿಸಿನ CSC ಪೋರ್ಟಲ್ನಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಒಂದು CSC ಕೇಂದ್ರದಲ್ಲಿ VND ಆಗಿ ನೀವು LIC ಭೀಮಾ ಜ್ಯೋತಿ ಪಾಲಿಸಿನ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು VND ಆಗಿ LIC ಇನ್ಸೂರೆನ್ಸ್ ಅನ್ನೋ ಒಂದು ಎಕ್ಸಾಮನ್ನು ಪಾಸ್ ಮಾಡಿರಬೇಕು. ಸೊ ಯಾರೆಲ್ಲ LIC ಭೀಮಾ ಜ್ಯೋತಿದು ಒಂದು ಇನ್ಸೂರೆನ್ಸ್ ಎಕ್ಸಾಮ್ ಪಾಸ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ LIC ಭೀಮಾ ಜ್ಯೋತಿ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ಈ LIC ಭೀಮಾ ಜ್ಯೋತಿ ಮಾಡೋದು ಬೇಕಾಗಿರೋ ದಾಖಲೆಗಳು ಅಂದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂದರೆ ಒಂದು ಆಧಾರ್ ಕಾರ್ಡ್ ಇರಬೇಕು. ಯಾರ್ದೊಂದು LIC ಭೀಮಾ ಜ್ಯೋತಿ ಮಾಡ್ತೀರಾ ಅವರೊಂದು ಆಧಾರ್ ಕಾರ್ಡ್ ಇರಬೇಕು. ಮತ್ತು ಅವರೊಂದು ನಾಮಿನಿ ಯಾರ್ದು ನಾಮಿನಿ ಕೊಟ್ಟಿರ್ತಾರೆ ಆ ನಾಮಿನಿ ಆಧಾರ್ ಕಾರ್ಡ್ ಇರಬೇಕು. ಮತ್ತು ಈ LIC ಭೀಮಾ ಜ್ಯೋತಿ ಮಾಡುವವರ ಒಂದು ಪಾಸ್ಬುಕ್ ಬೇಕು. ಸೊ ನೆಕ್ಸ್ಟ್ ಅವ್ರದ್ದು ಒಂದು ಫೋಟೋ ಬೇಕು, ಪಾಸ್ಫೋಟೋ, ಮತ್ತು ಅವರ ಸಿಗ್ನೇಚರ್, ಒಂದು ಮೊಬೈಲ್ ನಂಬರ್ ಇರಬೇಕು. ಮೊಬೈಲ್ ನಂಬರ್ ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನಿಮ್ಮ ಹತ್ರ ನೀವು LIC ಭೀಮಾ ಜ್ಯೋತಿನ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಅದು ಯಾವ ಥರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೇನಾಗಿ ಕ್ರೋಮ್ ಓಪನ್ ಮಾಡಿದೆ ನಾನು. ಸೊ ನೀವೊಂದು ಯಾವ ಒಂದು ಫೈರ್ಫಾಕ್ಸ್ ನೀವು ಯಾವ ಬ್ರೌಸರ್ ಓಪನ್ ಮಾಡ್ತೀರ ಅದನ್ನು ಓಪನ್ ಮಾಡಿ. ಸೊ ಇಲ್ಲಿ CSC ಲಾಗಿನ್ ಆಗಬೇಕು. ಸೊ ನಿಮಗೆ ಇದೆಲ್ಲ ಗೊತ್ತಿರುತ್ತೆ, ಡಿಜಿಟಲ್ ಸೇವಾ ಲಾಗಿನ್ ಆಗೋದು. ಸೊ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಇಂಟರ್ ಕ್ಯಾಪ್ಸ್ಟ್ರಕ್ಷನ್ ಹಾಕಿ ಲಾಗಿನ್ ಹಾಕಿ. ಸೊ ನಿಮ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಕೊಟ್ಟಿದ್ದೀನಿ. ಸೊ ಡಿಜಿಟಲ್ ಸೇವಾದ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇದೊಂದು ಡಿಜಿಟಲ್ ಸೇವಾದ ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ಸೊ ಮೇನ್ LIC ಭೀಮಾ ಜ್ಯೋತಿ ಪಾಲಿಸಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನಮ್ಮ ಹತ್ರ ವಾಲೆಟಲ್ಲಿ ಅಮೌಂಟನ್ನು ಮೊದಲೇ ಆ್ಯಡ್ ಮಾಡ್ಕೊಂಡಿರಬೇಕು. 1 ಲಕ್ಷ LIC ಪಾಲಿಸಿ ಇದ್ದರೆ ನೀವು ಮಿನಿಮಮ್ 13,000 ಅಬೋವ್ ಅಮೌಂಟನ್ನು ಹಾಕ್ಕೊಂಡಿರಬೇಕು. ಸೊ ಎಲ್ಲ ವಾಲೆಟಲ್ಲಿ ಅಮೌಂಟ್ ಇದ್ದರೆ ನೀವು ಫಸ್ಟ್ ವಾಲೆಟ್ ಇದ್ದಿದ್ದಿಲ್ಲ ಅಂದರೆ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ವಾಲೆಟಲ್ಲಿ ಅಮೌಂಟ್ ಇದೆ. ನಾನು ಡೈರೆಕ್ಟು ಸರ್ಚ್ ಐಕನಲ್ಲಿ LIC ಭೀಮಾ ಜ್ಯೋತಿ ಅಂತ ಟೈಪ್ ಮಾಡ್ತೇನೆ. ಸೊ ಇಲ್ಲಿ LIC ಭೀಮಾ ಇನ್ಸೂರೆನ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಡಿಜಿಟಲ್ ಸೇವಾ ಕನೆಕ್ಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡಿಜಿಟಲ್ ಸೇವಾ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ಥರ ಒಂದು ನಿಮ್ಮ ID ಇರುತ್ತೆ ನೋಡಿಕೊಂಡು. ಸೊ ಇಲ್ಲಿ ಇನ್ಸೂರೆನ್ಸ್ ಪ್ಲ್ಯಾನ್ ಅಂತ ಇದೆ ನೋಡಿ, ಇಲ್ಲಿ LIC ಭೀಮಾ ಜ್ಯೋತಿ ಅಂತಿದೆ. LIC ಭೀಮಾ ಜ್ಯೋತಿನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಡಿಜಿಟಲ್ ಎನ್ಟ್ರಿ ಪ್ಲಾಟ್ಫಾರ್ಮ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಯಿತು. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿದೆ, ಸ್ಟೋರ್ ಡೌನ್ ಮಾಡಿ ಹಾಗೆ. ಸೊ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಆ್ಯಂಡ್ ಲೀಡ್ ಜನ್ರೇಷನ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅದ್ರ ಮೇಲೆ ಪ್ರೀಮಿಯಂ ಮೇಲೆ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು 3 ಪಾಲಿಸಿ ಇರುತ್ತೆ. LIC ಭೀಮಾ ಜ್ಯೋತಿ, LIC ಧನ್ ವೃದ್ಧಿ, LIC ಜೀವನ್ ಅಚಾನ್. ಸೊ ನಾವು ಮಾಡ್ತಾ ಇರೋದು LIC ಭೀಮಾ ಜ್ಯೋತಿ 860. ಸೊ ನಾವು ಇದರಲ್ಲಿ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕೋವಿಡ್ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ಇದೆಲ್ಲ ನೋಡ್ಕೊಡಿ. LIC ಭೀಮಾ ಜ್ಯೋತಿ ಪಾಲಿಸಿ ರಿಜಿಸ್ಟ್ರೇಷನ್ ಭಾಳ ಈಸಿ ಇದೆ, ಸಿಂಪಲ್ ಸ್ಟೆಪ್ಸ್ ಇದೆ, ಬರೀ ಟಿಕ್ ಆಪ್ಷನ್ಸ್ ಇರೋದಷ್ಟೇ. ಸೊ ಒಂದು ಸಲ ನೋಡಿಕೊಂಡೆ ಒಂದು 2-3 ಸಲ ಹಾಕಿದರೆ ನಿಮಗೆ ಈಸಿ ಆಗುತ್ತೆ. ಇಷ್ಟು ಈಸಿ ಪಾಲಿಸಿ ರಿಜಿಸ್ಟ್ರೇಷನ್ ಇದೆ. ನೋಡಿ, ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನು ಮತ್ತು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇದೆ. ಸೊ ನಾವು ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಯಾರ್ದು ಒಂದು LIC ಮಾಡ್ತಿದ್ರಲ್ಲ ಅವ್ರ ಡೇಟ್ ಆಫ್ ಬರ್ತನ್ನು ಹಾಕಿ. ಸೊ ಇವಾಗ ನಾನು ನನ್ನದೇ ಒಂದು ಪಾಲಿಸಿ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಡೇಟ್ ಆಫ್ ಬರ್ತು ಮತ್ತು ಇಯರು, ಇದು ರೆಸಿಡೆಂಟ್, ಇದೇನು ಕ್ಲಿಕ್ ಮಾಡಬೇಡಿ. ಸೊ ಇಲ್ಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಅಂದರೆ ಸಮ್ ಶೋಡಿ ಎಷ್ಟು ಪಾಲಿಸಿ ಎಷ್ಟು ಮಾಡ್ತಾಯಿದ್ದೆ, ನಾನು 1 ಲಕ್ಷದ ಮಾಡ್ತಾಯಿದ್ದೀನಿ. ಸೊ ಪಾಲಿಸಿ ಟರ್ಮ್ ಬಂದುಬಿಟ್ಟು 15 years. ಸೊ ನೆಕ್ಸ್ಟು ಇದನ್ನು ಹಾಗೆ ಸ್ಕ್ರೋಲ್ ಡೌನ್ ಮಾಡಬೇಕು ಕೆಳಗಡೆ. ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಪ್ರೀಮಿಯಮ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪ್ರೀಮಿಯಂ ಡೀಟೇಲ್ಸ್ ಓಪನ್ ಆಯಿತು. ಸೊ ಇಲ್ಲಿ ಪ್ರೀಮಿಯಂ ಪ್ಲಾನ್ ನಂಬರ್ ಇದೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. LIC ಭೀಮಾ ಜೊತೆದು ಪ್ರೀಮಿಯಂ ಡೀಟೇಲ್ಸ್ ಇದೆ. ಇದನ್ನೆಲ್ಲ ನೋಡಿ, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮು, ಟೋಟಲ್ GST, ಟೋಟಲ್ ಪೇಯಬಲ್ ಎಲ್ಲ ಒಂದು ಇನ್ಫಾರ್ಮೇಷನ್ ಇದೆ. ಇದನ್ನು ನೋಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಹೋಗಿ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ. ಇಲ್ಲಿ ವ್ಯೂ ಬೆನಿಫಿಟ್ ಇನ್ಸ್ಟ್ರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ನೋಡ್ಕೋಬೋದು. ಸೊ ನಾನಿವಾಗ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಕೊಡ್ತಾಯಿದ್ದೀನಿ. ಸೊ ನೀವೆಲ್ಲ ಮಾಹಿತಿಯನ್ನು ಸರಿಯಾಗಿ ಓದ್ಕೊಂಡೆ ಕಂಟಿನ್ಯೂ ಕೊಡಬೇಕು.
ಸೊ ಈಗ ನಿಮ್ಮ ವಿ ಎಲ್ಲಿದವ್ರದ್ದು ಇಲ್ಲಿ ಡೀಟೇಲ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಏಜೆನ್ಸಿ ಡೀಟೇಲ್ಸ್ ಇರುತ್ತೆ, ಏಜೆನ್ಸಿ ಕೋಡ್. ಇದನ್ನೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ವಾಂಟ್ ಟು ಚೇಂಜ್ LIC ಬ್ರ್ಯಾಂಚ್ ಅಂತ ಇದೆ. ಸೊ ನಾನು ಇವಾಗ ಚೇಂಜ್ ಮಾಡ್ತೀನಿ. ನನ್ನ LIC ಬ್ರ್ಯಾಂಚನ್ನು ನಾನು ನಿಯರೆಸ್ಟು LIC ಬ್ರ್ಯಾಂಚನ್ನು ತೊಗೋತೀನಿ. ನಾನು ಇಲ್ಲಿ ಎಷ್ಟು ಕೊಡಬೇಕು, ನಿಮಗೆ ನಿಯರೆಸ್ಟ್ ಯಾವುದಿದೆ ಅದನ್ನು ನೀವು ಕೇಳಿಕೊಂಡು ಹಾಕಬೇಕು. ಸೊ ನಾನಿವಾಗ ನಮ್ಮ ಡಿಸ್ಟಿಕಲ್ಲೇ ನಮಗೆ ಒಂದೆರಡು ಬ್ರಾಂಚ್ ಇದೆ, ಅದನ್ನು ತೊಗೋತಾ ಇದ್ದೀನಿ ನಾನು. ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಬೇಡಿ. ನಿಮ್ಮ ಒಂದು ಏರಿಯಾಗೆ LIC ಬ್ರಾಂಚ್ ಯಾವುದು ನಿಯರ್ ಇದೆ ಅದನ್ನು ನೀವು ಕೇಳಿಕೊಂಡು ಮಾಡಬೇಕಾಗುತ್ತೆ ಇದನ್ನು. ಸೊ ನಾನಿವಾಗ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟು ಏಜೆನ್ಸಿ ಡೀಟೇಲ್ಸ್ ಆದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಮದು ಏನಿದೆ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ರೀಮಿಯಮ್ ಡೀಟೇಲ್ಸ್ಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಹೋಗ್ಬೇಕು. ಸೊ ಹೀಗೆ ಪ್ರೀಮಿಯಮ್ ಡೀಟೇಲ್ಸ್ LIC ವಿಮೋ ಜೊತೆ ಇದನ್ನು ನೋಡ್ಕೊಳ್ಳಿ. ಸೊ ಓದ್ಕೊಂಡು ಜನರೇಟ್ ಲೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಈ ಸ್ಟೆಪ್ ಆದಮೇಲೆ ಇದು ಆಕ್ಸಿಸ್ ID ಅಂತ ಇದೆ ನಾನು. ಸೊ ಇದನ್ನು ನೋಟ್ ಮಾಡ್ಕೋಬೇಕು, ಬರ್ಕೊಂಡು ಇಟ್ಕೋಬೇಕು. ಆಕ್ಸಿಸ್ ID ಮೇನ್. ಸೊ ನೀವು ಅರ್ಧಕ್ಕೆ ಬಿಟ್ಟರೆ ಇದನ್ನು ಆಕ್ಸಿಸ್ IDಯಿಂದನೂ ತೆಗೆದುಕೊಳ್ಬೋದು. ಸೊ ಎಲ್ಲಿ ಸ್ಟಾಪ್ ಮಾಡಿರ್ತಾರೆ ಅಲ್ಲಿಗೆ ಹೋಗಿ ಇದನ್ನು ಮಾಡ್ಬೋದು. ಇದನ್ನು ನೋಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಇದೆ, ಕಮ್ಯುನಿಕೇಷನ್ ಅಡ್ರೆಸ್ ಇದೆ. ಸೊ ಒಂದು LIC ವಿಮೋ ಜೊತೆ ಯಾರು ಮಾಡ್ತಾಯಿದ್ರೆ ಅವರ ಒಂದು ನೇಮನ್ನು ಹಾಕಿ ನೆಕ್ಸ್ಟ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಎಲ್ಲನೂ ಅಡ್ರೆಸ್ಸನ್ನು ಫಿಲ್ ಮಾಡ್ತೇನೆ. ಫಿಲ್ ಮಾಡಿ ನಿಮಗೆ ಹೇಳ್ತೇನೆ. ಸೊ ನಾನಿವಾಗ LIC ನೇಮನ್ನು ಹಾಕಿದ್ದೀನಿ, ಯಾರು ಮಾಡ್ತಾಯಿದ್ದೀರ. ಸೊ ನೆಕ್ಸ್ಟ್ ಅಡ್ರೆಸ್ ಲೈನ್ ಕೇರ್ ಆಫ್ ಅಂತ ಹಾಕಿ ಅವರ ಫಾದರ್ ನೇಮು ಅಥವಾ ಲೇಡೀಸ್ ಇದ್ದರೆ ಅವರ ಹಸ್ಬೆಂಡ್ ನೇಮು ಮತ್ತು ಅವರ ಊರು ಸರ್ ನೇಮ್ ಹಾಕಿ ಅಡ್ರೆಸ್ 2 ಲೈನಲ್ಲಿ ನಿಯರ್ ಲ್ಯಾಂಡ್ ಮಾರ್ಕ್ ಹಾಕಿ ಒಂದು ಯಾವ ಏರಿಯಾದಾಗ ಬರುತ್ತೆ ಅದು. ಸೊ ನೆಕ್ಸ್ಟ್ ತಾಲೂಕು ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿ ಮತ್ತು ಪೋಸ್ಟ್ ನಿಯರ್ ಅವ್ರ ಯಾವ ಪೋಸ್ಟ್ ಬರುತ್ತೆ ಆ ಪೋಸ್ಟನ್ನು ಹಾಕಿ ನೆಕ್ಸ್ಟ್ ಪಿನ್ ಕೋಡ್ ಹಾಕಬೇಕು. ಪೋಸ್ಟ್ ಏರಿಯಾದ ಪಿನ್ ಕೋಡ್ ಹಾಕಬೇಕು. ಅದಾದಮೇಲೆ ಮೊಬೈಲ್ ನಂಬರು, ಅವರೊಂದು ವಾಟ್ಸಪ್ ಮೊಬೈಲ್ ನಂಬರ್ ಇದ್ದರೂ ಕೂಡ ಅದನ್ನು ಮೆನ್ಷನ್ ಮಾಡಿ. ಅದಾದ ತಕ್ಷಣ ಕಮ್ಯುನಿಕೇಷನ್ ಅಡ್ರೆಸ್ಸಿಗೆ ಬನ್ನಿ. ಕಮ್ಯುನಿಕೇಷನ್ ಅಡ್ರೆಸ್ಸಲ್ಲಿ ಫಾದರ್ ನೇಮ್ ಅಂತಿದೆಯಲ್ಲ, ಸೊ ಅವರೊಂದು ಫಾದರ್ ನೇಮನ್ನು ಫಿಲ್ ಮಾಡಿ, ಮದರ್ ನೇಮ್ ಕೂಡ ಫಿಲ್ ಮಾಡಿ. ನೆಕ್ಸ್ಟ್ ಅಡ್ರೆಸ್ ಸೇಮ್ ಆಸ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಕೇಳ್ತಿದ್ರೆ ಇವರು ಒಂದು ಅಡ್ರೆಸ್ ಕೂಡ ಸೇಮ್ ಫಿಲ್ ಮಾಡ್ತಿದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ಬೇರೆ ಇತ್ತು ಅಂದರೆ ಇದನ್ನು ತೆಗೆದು ಏನಿದೆ ಅದನ್ನು ಫಿಲ್ ಮಾಡಿ. ಅಡ್ರೆಸ್ ಬೇರೆ ಅಡ್ರೆಸ್ ಹಾಕಿ ಹೋಗಿದ್ರೆ ನಾನು ಏನಿಲ್ಲ ಇದೇ ಅಡ್ರೆಸ್ಸನ್ನು ಇಂದು ಕೊಡ್ತಾ ಇದ್ದೀನಿ, ಅದಕ್ಕೆ ಕ್ಲಿಕ್ ಮಾಡಿದ್ದೀನಿ ಸೇಮ್ ಆಸ್ ಅಡ್ರೆಸ್. ಸೊ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ, ಇಮೇಲ್ ಅಡ್ರೆಸ್ಸನ್ನು ಫಿಲ್ ಮಾಡಿ. ಇಮೇಲ್ ಅಡ್ರೆಸ್ ನಿಮ್ಮದೇ ಹಾಕಿ. ಸೊ ಅವರು ಒಂದು ಪಾಲಿಸಿ ನೋಡೋರು ಇಮೇಲ್ ಐ ಡಿ ಸರಿ ಇಲ್ಲ, ಯಾಕೆಂದರೆ ಒಂದು ಪಾಸ್ವರ್ಡ್ ಗೊತ್ತಿರಲಿಕ್ಕಿಲ್ಲ. ಆಲ್ಮೋಸ್ಟ್ ನಿಮ್ಮದು ಹಾಕಿ, ಇಲ್ಲ ಅಂದರೆ ಅವ್ರದ್ದು ಕರೆಕ್ಟ್ ಇದ್ದರೆ ಅವ್ರದ್ದೇ ಹಾಕ್ಬಿಡಿ. ಸೊ ಅದಾದಮೇಲೆ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಹೋಗ್ಬೇಕು. ಸೊ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಏಜ್ ಗ್ರೂಪ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ. ಸೊ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಏನು ತಿಂಕ್ ಮಾಡಬೇಕು, ಏಜ್ ಗ್ರೂಪ್. ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಒಂದು ಪ್ರೂಫ್ ಏನು ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಡಿಫೆನ್ಸ್ ID ಕಾರ್ಡ್ ಇದೆ, ಎಂಪ್ಲಾಯರ್ ಸರ್ಟಿಫಿಕೇಟ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಕಾಲೇಜ್ ಸರ್ಟಿಫಿಕೇಟ್ ಇದೆ. ಸೊ ನಾನು ಇವಾಗ ಒಂದು ಆಧಾರ್ ಕಾರ್ಡನ್ನು ಕೊಡ್ತೇನೆ, ಆಧಾರ್ ವಿತ್ ಫುಲ್ ಆಫ್ ಡೇಟ್ ಆಫ್ ಬರ್ತ್ ಅಂತ. ಸೊ ಅಡ್ರೆಸ್ ಪ್ರೂಫಿಗೆ ನೀವೇನು ಮೆನ್ಷನ್ ಮಾಡ್ತೀರಾ, ಒಂದು ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಯಾವ್ದು ಕೊಡಬೇಕಂತಿದ್ದಾರೆ, ಅಡ್ರೆಸ್ ಪ್ರೂಫ್, ನಿಮ್ಮ ಅಡ್ರೆಸ್ಸಿಗೆ ಪ್ರೂಫ್ ಬೇಕಲ್ಲ ಯಾವುದಂತ. ಸೊ ನಾನಿವಾಗ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾಯಿದ್ರಿ. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಪ್ರೂಫ್. ಸೊ ನಿಮ್ಮದು ಒಂದು ಐಡೆಂಟಿಫಿಕೇಷನ್ಗೆ ನೀವು ಯಾವ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅದನ್ನು ಹಾಕಿ. ಸೊ ನಾನು ಎಲ್ಲರಿಗೂ ಆಧಾರ್ ಕಾರ್ಡನ್ನೇ ಕೊಟ್ಟಿದ್ದೀನಿ. ಮಾಸ್ಟರ್ಡ್ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು, ಮತ್ತು ಏಜ್ ಪ್ರೂಫ್ಗೆ ಆಧಾರ್ ಕಾರ್ಡು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಯಾರು ಒಂದು LIC ಪಾಲಿಸಿ ಮಾಡ್ತಾಯಿದ್ದಾರಲ್ಲ ಅವರ ಒಂದು ಎಜುಕೇಷನ್ ಏನು ಹಾಕಿದೆ ಅದನ್ನು ಹಾಕಿತ್ತು. ಸೊ ನಂದು ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಡಿಗ್ರಿನ ಗ್ರಾಜುಯೇಟ್ ಹಾಕಿದ್ದೀನಿ. ಸೊ ಅವರು ಒಂದು ಲಿಟ್ರೇಟ್ ಅವರು ಓದಿಲ್ಲ ಅಂದ್ರೆ 10th ಹಾಕಲೇಬೇಕು ಕಂಪಲ್ಸರಿ. ಇಲ್ಲಿಟ್ರೇಟು ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಗ್ರಾಜುಯೇಟ್, ಅವರ ಎಜುಕೇಷನ್ ಆಗಿಲ್ಲ ಅಂದರೂ ಕೂಡ ಲಿಟ್ರೇಟ್ ಅಪ್ ಟು 8th ಅಂತ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಮ್ಯಾಚುವಲ್ ಸ್ಟೇಟಸ್ ಅಂದರೆ ಮದುವೆ ಆಗಿದೆಯಾ ಅಥವಾ ಮದುವೆ ಆಗಿ ವಿಡೇಡ್ ಅಂದರೆ ಸರಿ ಹೋಗಿದ್ದಾರೆ ಹಸ್ಬೆಂಡ್ ಅಥವಾ ವೈಫ್. ಸೊ ಅದನ್ನು ಹಾಕಿ. ಇಲ್ಲಿ ಸಿಂಗಲ್, ಮ್ಯಾರಿಡು, ವೀಡಿಯೋ ಐಡು, ಡೈವರ್ಸರ್. ವೀಡಿಯೋ ಐಡ್ ಅಂದರೆ ಡೆತ್ ಆಗಿದ್ದಾರೆ ಅಂತ, ಅಂದರೆ ಹಸ್ಬೆಂಡ್ ಡೆತ್ ಆಗಿದ್ದಾರೆ ಅದು ಇರುತ್ತೆ. ಸೊ ನೋಡಿಕೊಂಡು ಸೆಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೇಮ್ ಆಫ್ ಸ್ಪೌಸ್ ಅಂದರೆ ಒಂದು ವಾಯ್ಸ್ ಗಂಡು ಮಗನ ಮಾಡ್ತಾಯಿದ್ರೆ ಹೆಂಡತಿ ಹೆಸರು ಹಾಕಬೇಕು, ಲೇಡೀಸ್ ಮಾಡ್ತಾಯಿದ್ರೆ ಗಂಡನ ಹೆಸರು ಹಾಕಬೇಕು ಅಷ್ಟೇ. ಸೊ ನೆಕ್ಸ್ಟ್ ಪ್ಲೇಸ್ ಆಫ್ ಬರ್ತ್ ಅಂತ ಅಂದರೆ ನೀವು ಒಂದು ಹುಟ್ಟಿದ ಊರನ್ನು ಹಾಕಿ.
ಇಲ್ಲೇನು ಪ್ಯಾನ್ ಕಾರ್ಡ್ ನೆಸೆಸಿಟಿ ಇಲ್ಲ, ನಮಗೆ ಸ್ಟಾರ್ ಮಾರ್ಕ್ ಇರೋದಷ್ಟೇ ಇಂಪಾರ್ಟೆಂಟ್. ಸೊ ಅದನ್ನು ಹಾಗೆ ಕೆಳಗಡೆ ಬರಬೇಕು. ಸೊ ಇಲ್ಲಿ ಪಾಲಿಸಿ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ ಇದೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಪಾಲಿಸಿ ರಿಲೇಟೆಡ್ ಆಗಿ ಪ್ಲಾನ್ 860 15 ವರ್ಷ, ಪೇಯಿಂಗ್ ಟರ್ನು 10 ವರ್ಷ ತುಂಬಬೇಕು, ಸಮ್ ಅಶ್ಯೂರ್ಡ್ ಇದೆ, ಸೊ ಡೇಟ್ ಆಫ್ ಬರ್ತ್ ಇದೆ, ಏಜ್ ಇದೆ. ಸೊ ನೆಕ್ಸ್ಟ್ ಪೇಮೆಂಟ್ ಮೋಡ್ ಇಯರ್ಲಿ, ವರ್ಷಕ್ಕೆ ಒಂದ್ಸಲ ಕಟ್ಟೋದು. ಸೊ ನೆಕ್ಸ್ಟ್ ಆಕ್ಸಿಡೆಂಟ್ ಬೆನಿಫಿಟ್ ಆಪ್ಷನ್ನು ಇದೆಲ್ಲ ಇದೆ. ಇದನ್ನೆಲ್ಲ ನೋಡಿಕೊಂಡು ಓದ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಒಂದೊಂದು ಸಲ ನೀವು ಲೇಡೀಸ್ ನೋಡ್ತಾ ಇರ್ತೀರ, ಅದು ಮೇಲ್ ಸೆಲೆಕ್ಟ್ ಆಗಿರುತ್ತೆ, ಇದನ್ನು ನೋಡ್ಕೊಂಡು ಟಿಕ್ ಮಾಡಬೇಕು. ಓಕೆ, ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆಕ್ಯುಪೇಷನ್ ಡೀಟೇಲ್ಸ್ ಅಂತ ಬಂತು. ಸೊ ಆಕ್ಯುಪೇಷನ್ ಡೀಟೇಲ್ಸ್ ಅಂದರೆ ನೀವೇನು ಅಂತ ಇದ್ದೀರಾ ಅಂತ. ಸೊ ಆಕ್ಯುಪೇಷನ್ ಅಂತ ಸೆಲೆಕ್ಟ್ ಆಕ್ಯುಪೇಷನ್, ಏನು ಕೆಲಸ ಮಾಡ್ತಾ ಇದ್ದೀರಾ. ಸೊ ನಾನು ಸರ್ವಿಸ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಇದನ್ನೆಲ್ಲ ನೋಡಿಕೊಂಡು ನಾನಿವಾಗ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ಓನಾಗಿ ಕೆಲಸ ಮಾಡ್ತಿದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ನಾನು. ಸೊ ಸೆಲ್ಫ್ ಎಂಪ್ಲಾಯ್ಡ್ ವಿತೌಟ್ ಇನ್ಕಮ್ ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದನ್ನು ಸೆಲೆಕ್ಟ್ ಮಾಡಿ ಅಥವಾ ನೋಡಿಕೊಂಡು ಅವ್ರದ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಡ್ ವಿತೌಟ್ ಇನ್ಕಮ್ ಟ್ಯಾಕ್ಸ್, ನೇಚರ್ ಆಫ್ ಡ್ಯೂಟಿ ಅಂತ ಕೇಳ್ತಿದೆ. ಸೊ ನೇಚರ್ ಆಫ್ ಡ್ಯೂಟಿ ಸರ್ವಿಸ್ ಕೊಡಿ. ಸೊ ಅವ್ರು ಏನಾದರೂ ಇದರಲ್ಲಿ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಕೇಳಿಕೊಂಡು, ಬೇರೆ ಯಾರಿಗಿದ್ರು ಕೇಳಿಕೊಂಡು ಬದಲಾಗಿರೋದು ಅವ್ರನ್ನ ಕೇಳಿಕೊಂಡು ಮಾಡಿ. ಸೊ ನೇಚರ್ ಆಫ್ ಡ್ಯೂಟಿ ಸರ್ವಿಸ್. ಸೊ ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್. ಸೊ ಅವ್ರಿಗೆ ಇನ್ಕಮ್ ಯಾವಾಗ ಬರ್ತಾ ಇದೆ ಅಂತ ಕೇಳ್ತಿದ್ದಾರೆ. ಸೊ ಎಂಪ್ಲಾಯ್ಡ್ ಸ್ಯಾಲರಿ ಕೊಡಿ, ಸೆಲ್ಫ್ ಎಂಪ್ಲಾಯ್ಡ್ ಸ್ಯಾಲ್ರಿ. ಸೊ ನೆಕ್ಸ್ಟ್ ನೇಮ್ ಆಫ್ ದ ಪ್ರೆಸೆಂಟ್ ಎಂಪ್ಲಾಯರ್ ಅಂದರೆ ಅವರು ಯಾವುದರಲ್ಲಿ ನೀವು ಕೆಲಸ ಮಾಡ್ತಿದ್ದಾರೆ ಅವರ ಆ ಒಂದು ಇದ್ರದ್ದು ನೇಮ್ ಹಾಕ್ಬೇಕಂತ ಹೇಳ್ತಿದ್ದಾರೆ, ಅದನ್ನೇನು ಫೀಲ್ ಮಾಡಬೇಡಿ. ಸೊ ಲೆಂತ್ ಆಫ್ ಸರ್ವಿಸ್ ಕಂಪ್ಲೀಟೆಡ್ ಅಂದರೆ ಇದನ್ನು ಮಂತ್ಸಲ್ಲಿ ಹಾಕಬೇಕು, ಅದನ್ನು ಹಾಕ್ಬೇಡಿ. ಸೊ ಆ್ಯನ್ವಲ್ ಇನ್ಕಮ್ ಕೇಳ್ತಿದ್ದಾರೆ. ಈ ಪ್ರೆಸೆಂಟ್ 2022-23 ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ 2 lakh ಹಾಕಿ. ಸೊ ನೆಕ್ಸ್ಟ್ ಆ್ಯನ್ವಲ್ ಇನ್ಕಮ್ 2021-22 ಇಷ್ಟಿತ್ತು ಅಂತ ಕೇಳ್ತಿದ್ದಾರೆ, ಅದನ್ನು ಹಾಕಿ. ಸೊ ನೆಕ್ಸ್ಟ್ ಇದು 1,155 2 lakh. ಅಕಸ್ಮಾತ್ 2 lakh ಮಾಡ್ತಾ ಇದ್ದೆ ಅಂದರೆ 3.52 ಈ ಥರನ ಹಾಕ್ಕೊಂಡು ಬನ್ನಿ. ಸೊ ಅದಾದ ತಕ್ಷಣ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಇದೆ, ಇದನ್ನು ನೋಡ್ಕೊಡಿ. ಸೊ ಇದನ್ನು ನೋಡಿ ನೋಡ್ಕೊಟ್ಟು ಹಾಗೆ ಕೆಳಗಡೆ ಬಂದೆ. ಸೊ ನೆಕ್ಸ್ಟ್ ವೆದರ್ ಎನಿ ಆಫ್ ದ ಫಾಲೋವಿಂಗ್ ಆಕ್ಯುಪೇಷನ್ ಲೀಗಲ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಕ್ವಶನ್ಸ್ ABC ಅಂದರೆ ಇಲ್ಲಿ ABC ಇದೆಲ್ಲ ಇದನ್ನೆಲ್ಲ ಓದ್ಕೊಂಡು ಎಸ್ ಇದ್ದರೆ ಎಸ್, ನೋ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಬೇರೆ ಒಬ್ಬರಿಗೆ ಕೇಳ್ಕೊಂಡು ಮಾಡಿ. ಸೊ ನಾನಿವಾಗ ನೋ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡನ್ನು ಕೊಡ್ತಾ ಇದ್ದೀವಿ. ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಎಡಿಷ್ನಲ್ ಇನ್ಫಾರ್ಮೇಷನ್ ಪ್ರಪೋಸರ್ ಅಂದರೆ ಯಾರೋ ಒಂದು LIC ಮಾಡ್ತಾ ಇದ್ದೀರಲ್ಲ ಅವರ ಒಂದು ಇನ್ಫಾರ್ಮೇಷನನ್ನು ಕೇಳ್ತಾ ಇದ್ದಾರೆ. ಸೊ ಅದನ್ನು ಫಿಲ್ ಮಾಡಬೇಕು. ಸೊ ನಾನಿವಾಗ ಅಲ್ಲೇನು ಇನ್ಕಮ್ ಹಾಕಿದ್ನಲ್ಲ ಆ್ಯನ್ಯುವಲ್ ಇನ್ಕಮ್ ಅದನ್ನೇ ಫಿಲ್ ಮಾಡಬೇಕಿದೆ. 2 lakh ಅಂತ ಹಾಕಿ ಸೊ ಆ್ಯನ್ಯುವಲ್ ಇನ್ಕಮ್ ಅವರ ವಾರ್ಷಿಕ ಆದಾಯ ಇದೆಯಲ್ಲ ಅದನ್ನು ಫಿಲ್ ಮಾಡಬೇಕು. ಸೊ ಇನ್ನೇನು ಅವನು ಮಾಡೋ ಆಗಿರಲ್ಲ, ಇದು ಚೇಂಜಸ್ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಬಿಡಿ. ಸೊ ಈಸಿ ಇದೆ, ಅದೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿಕೊಂಡು ಓದ್ಕೊಂಡು ಮಾಡಿ. ಸೊ ನೆಕ್ಸ್ಟ್ ಪ್ರೀವಿಯಸ್ ಇನ್ಸೂರೆನ್ಸ್ ಡೀಟೇಲ್ಸ್, ಅವರು ಒಂದು ಪ್ರೀವಿಯಸ್ ಇನ್ಸೂರೆನ್ಸ್ ಯಾವ್ದಾದ್ರು ಮಾಡಿಸಿದ್ರೆ ಅದನ್ನು ನೋಡಿಕೊಂಡು ಕೇಳ್ಕೊಂಡು ಮಾಡಿ. ಸೊ ನಾನಿವಾಗ ನೋನ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಬೇಕು. ಸೊ ನೀವು ಕೂಡ ಅದನ್ನ ಕೊಡಿ, ನಾವು ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ ಅಂದರೆ ಕ್ಲೈಮ್ ಆಗಿದೆಯಾ ಅಂತ ಅದು ಹಿಂದುಗಡೆ. ಸೊ ನೆಕ್ಸ್ಟ್ ಇಲ್ಲಿ ಲೈವಿಂಗ್ ಆ್ಯಂಡ್ ಡೆತ್ ಅಂದರೆ ನಿಮಗೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಇಲ್ಲಿ ನೋಡಿ ಅಂಡರ್ ಫ್ಯಾಮಿಲಿ ಹಿಸ್ಟ್ರಿ ದ ಡೀಟೇಲ್ಸ್ ಆಫ್ ಮದರ್ ಆ್ಯಂಡ್ ಫಾದರ್ ಕಂಪಲ್ಸರಿ ಆ್ಯಂಡ್ ಶುಡ್ ಬಿ ಅವೈಲೇಬಲ್ ಇದ್ದಾರೆ. ಅಂಡರ್ ಲೀವಿಂಗ್ ಆರ್ ಡೆಡ್ ಅವರೇನಾದರೂ ಜೀವಂತವಾಗಿದ್ದರೆ ಇದರಲ್ಲೇ ಹಾಕಬೇಕು. ಲೀವಿಂಗ್ ಕಾಲಮಲ್ಲಿ ಅಕಸ್ಮಾತ್ ಸರಿ ಹೋಗಿದ್ದರೆ ಡೆತ್ ಕಾಲಮಲ್ಲೇ ಹಾಕಬೇಕು. ಸೊ ನಾನಿವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಫಾದರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಫಾದರ್ ಏಜನ್ನು ಹಾಕ್ತಾ ಇದ್ದೀನಿ. ಸೊ ಅವ್ರು ಆರೋಗ್ಯವಾಗಿದ್ದಾರೆ ದುಡ್ಡು ಅಂತ ಸೆಲೆಕ್ಟ್ ಮಾಡಿ ಸೇವ್ ಕೊಡಬೇಕು. ಸೊ ಸೇವ್ ಕೊಟ್ಟರೆ ನಿಮಗೆ ಕೆಳಗಡೆ ಇಲ್ಲಿ ಬರುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಸಮ್ಮರ್ ಅಂತ ಇದೆಯಲ್ಲ, ಇಲ್ಲಿ ಫಾದರ್ ಅಂತ ಬಂತು. ಸೊ ನೆಕ್ಸ್ಟ್ ಈಗ ಮನೆಯಲ್ಲಿ ಮತ್ತೆ ಯಾರಿದ್ದಾರೆ, ಮದರ್ ಇದ್ದಾರೆ. ಸೊ ಮದರದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ, ಅವರ ಏಜನ್ನು ಹಾಕ್ಬೇಕಿಲ್ಲಿ. ಸೊ ಮದರ್ ಏಜ್ 48 ಅಂತ ಹಾಕಿದ್ದೀನಿ ಅಂದಾಜಲ್ಲಿ. ನೀವು ಅವರ ಆಧಾರ್ ಕಾರ್ಡನ್ನು ನೋಡಿ ಕೇಳಿಸ್ಕೊಂಡು ಫಿಲ್ ಮಾಡಿ. ಸೊ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೇವ್ ಕೊಡಿ. ಅವರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಿದ್ದೀನಿ. ಸೊ ಸ್ಟೇಟಸ್ ಆಫ್ ಹೆಲ್ತನ್ನು ಇದ್ದದ್ದಾಗಿ ಹಾಕ್ಬಿಡಿ. ಸೊ ಇವಾಗ ಫಾದರ್ ಆದಮೇಲೆ ಮದರನ್ನು ಹಾಕಿದ್ದೀವಿ.
ಸಮಂದರ್ ಅಂತ ಬಂತು, ಅವ್ರ ಏಜ್ ಬಂತು, ಅವ್ರು ಆರೋಗ್ಯವಾಗಿರ್ತಾರೆ, ಸ್ಟೇಟಸ್ ಆಫ್ ಹೆಲ್ತ್ ಇದೆ. ಸೊ ನೆಕ್ಸ್ಟ್ ಏನಾದರೂ ರಾಂಗ್ ಎಂಟ್ರಿ ಮಾಡಿದೆ, ನಾನು ಏಜ್ ಅಂದ್ಕೊಂಡ್ರೆ ನೀವೇನು ಭಯಪಡುವಾಗಿಲ್ಲ, ರಿಲೇಟ್ ಅನ್ಸೋದೆ ರಿಲೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಅದನ್ನೇ ಸೆಲೆಕ್ಟ್ ಮಾಡಿ ಮತ್ತು ಏಜನ್ನು ಕರೆಕ್ಟ್ ಏಜ್ ಹಾಕಿ ಸೇವ್ ಕೊಡ್ಬೋದು. ಸೊ ನನಗೆ ಫಾದರ್ ಆಯಿತು, ಮದರ್ ಆಯಿತು ಇದೆ, ಹಸ್ಬೆಂಡ್ ವೈಫ್ ಇಲ್ಲ, ಸೊ ನಾನು ಸಿಂಗಲ್. ಸೊ ಅಂದಮೇಲೆ ಹಸ್ಬೆಂಡ್ ಅಂದಿದೆ. ಸೊ ಹಸ್ಬೆಂಡ್ ಅಂದರೆ ಯಾರು ಲೇಡೀಸ್ ಮಾಡ್ತಾಯಿದ್ರು ಅವ್ರು ಹಸ್ಬೆಂಡನ್ನು ಹಾಕಬೇಕಾಗುತ್ತೆ, ಏನಾದರೂ ವಾಯ್ಸ್ ಮಾಡ್ತಾಯಿದ್ರೆ ಅವ್ರ ವೈಫನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅವರಿಗೆ ಮಕ್ಕಳು ಇದ್ದರೆ ಸಣ್ಣ ಡಾಟರ್, ಬ್ರದರ್, ಸಿಸ್ಟರ್ಸ್. ಸೊ ನನಗೆ ಒಬ್ಬರು ಬ್ರದರ್ ಇದ್ದಾರೆ, ಏಜನ್ನು ಹಾಕ್ತಾಯಿದ್ದೀನಿ. ಸೊ ಫಾರ್ 25 ಏಜ್ ಇದೆ, ಸೇವನ್ನು ಸೆಲೆಕ್ಟ್ ಮಾಡಿ. ಅಕಸ್ಮಾತ್ ಯಾರಾದರೂ ಡೆತ್ ಆಗಿದ್ದರೆ ಫ್ಯಾಮಿಲಿಲಿ ಅವರ ಒಂದು ಇಲ್ಲಿ ಹಾಕ್ಬೇಕು. ಸೊ ನನಗೆ ಬ್ರದರ್ ಮಾಡೋರು ಫಾದರ್ ಆಯಿತು. ಸೊ ನಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದೆ. ಸೊ ಅವರಲ್ಲಿ ಎಷ್ಟಿದ್ದಾರೆ ಕೇಳಿಕೊಂಡು ಹಾಕಿ. ಸೊ ಅಕಸ್ಮಾತ್ ಏನಾದರೂ ಇಲ್ಲಿ ಫಾದರ್ ಮದರ್ ಯಾರಾದ್ರೂ ಡೆತ್ ಆಗಿದ್ದರೆ ಇದರಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಬ್ರದರ್ ಫಾದರ್ ಅಂದ್ಕೊಂಡು ಸೊ ಡೆತ್ ಆಗಿದ್ದರೆ ಅವರು ಡೆತ್ ಆದಾಗ ಏಜ್ ಎಷ್ಟಾಗಿತ್ತು ಡೆತ್ ಏಜನ್ನು ಹಾಕಿ, ಕಾಸ್ ಆಫ್ ಡೆತ್ ಅಂದರೆ ಸಾಯೋದ ಕಾರಣವೇನು ಅಂತ ಕೇಳ್ತಿದ್ರೆ ಡ್ಯೂ ಟು ಹೆಲ್ತ್ ಪ್ರಾಬ್ಲಮ್ ಅಂತ ಹಾಕಿ, ಅಕಸ್ಮಾತ್ ಸಹಜ ಆಗಿದ್ದರೆ ನಾರ್ಮಲ್ ಅಂತ ಹಾಕಿ. ಸೊ ನೀವು ಅಲ್ಲಿ ಕೇಳಿಕೊಂಡು ಹಾಕಿ. ಸೊ ಇಲ್ಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಫಿಲ್ ಮಾಡ್ತಾಯಿದ್ದೆ. ಸೊ ಹಾಕಿ ಅದಾದ ಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ. ಎಲ್ಲನೂ ಫಿಲ್ ಮಾಡಿ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತಿದ್ದಾರೆ. ಸೊ ಫ್ಯಾಮಿಲಿ ಹಿಸ್ಟ್ರಿನ ಫಿಲ್ ಮಾಡಿ ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟ ನೆಕ್ಸ್ಟ್ ಹ್ಯಾಬಿಟ್ಸ್ ಅಂತ ಕೇಳ್ತಿದೆ. ಸೊ ಇಲ್ಲಿ ABCD ಅಂತ ನೋಡಿ ಕಾಲಮ್. ಯು ಸ್ಮೋಕ್ ಕನ್ಸ್ಯೂಮರ್ ಅವರ್ ಸ್ಮೋಕ್ ಕನ್ಸ್ಯೂಮರ್ ಎನಿ ಆಫ್ ದ ಫಾಲೋವಿಂಗ್, ಇದರಲ್ಲಿ 4ರಲ್ಲಿ ಯಾವುದಾದ್ರೂ ತೊಗೊಂಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನೋ ಕೊಡಿ, ನೋ ಕೊಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಹೈಟು ವೆಯ್ಟ್. ಸೊ ಯಾರೋ ಒಂದು LIC ಮಾಡ್ತಾ ಇದ್ದಾರಲ್ಲ ಅವರ ಒಂದು ಹೈಟನ್ನು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೈಟು ಅವರ ವೆಯ್ಟು. ಸೊ ನಿಮಗೇನಾದರೂ ಗೊತ್ತಿದ್ದ ಹೈಟು ಅಂದರೆ ಅವರ ಒಂದು ಅಂದಾಜು ಫೀಟ್ ಅದು ಕೇಳಿ. ಇಲ್ಲಿ ಗೂಗಲಲ್ಲಿ ಇನ್ನೊಂದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ವರ್ಟ್ ಫೀಟ್ ಟು ಹೈಟ್ ಅಂತ ಫೀಟ್ ಟು ಸೆಂಟಿಮೀಟರ್ಗೆ ಅಂತ ಕಿಸ್. ಸೊ ನೀವು ಇಲ್ಲಿ ಅವರ ಫೀಟಲ್ಲಿ ಎಷ್ಟಿದ್ದಾರೆ ಅದನ್ನು ಹಾಕಿ 5 ಫೀಟ್ ಅಂತ ಕೊಟ್ಟು. ಸೊ ಸೆಂಟಿಮೀಟರ್ಗೆ 152 ಬಂತು. ಸೊ ಫಾರ್ ಎಕ್ಸಾಂಪಲ್ 6 ಫೀಟ್ ಇದ್ರು ಅಂದರೆ 182. ಸೊ ಅದನ್ನು ನೋಡಿಕೊಂಡು ಫಿಲ್ ಮಾಡಿ. ಸೊ ನಾನು ಇವಾಗ 160 ಸೆಂಟಿಮೀಟರನ್ನು ಹಾಕಿದ್ದೀನಿ. ಸೊ ಅದಾದಮೇಲೆ ವೆಯ್ಟನ್ನು 60 ಹಾಕಿದ್ದೀನಿ. ಸೊ ವಾಟ್ ಹ್ಯಾಸ್ ಬೀನ್ ಯುವರ್ ಯೂಶ್ವಲ್ ಸ್ಟೇಟ್ ಆಫ್ ಹೆಲ್ತ್ ಅಂತ ಕೇಳ್ತಿದ್ದಾರೆ. ಪ್ರೆಸೆಂಟ್ ಇರೋದು ಗುಡ್ ಅಂತ ಹಾಕಿ ಆರೋಗ್ಯವಾಗಿ. ಸೊ ನೆಕ್ಸ್ಟ್ ಹೆಲ್ತ್ ಡೀಟೇಲ್ಸ್ ಕೇಳ್ತಿದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ಫಿಲ್ ಮಾಡಿ. ಸೊ ನೋ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿನ ನೋ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಮೆಡಿಕಲ್ ಹಿಸ್ಟ್ರಿನೂ ಕೂಡ ನೋ ಸೆಲೆಕ್ಟ್ ಮಾಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ. ಎಲ್ಲ ಓದ್ಕೊಡಿ, ಇರೋದೆಲ್ಲ ಓದ್ಕೊಂಡು ಕಂಟಿನ್ಯೂ ಕೊಡಿ. ಮೆಡಿಕಲ್ ಹಿಸ್ಟ್ರಿ, ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ, ನೆಕ್ಸ್ಟ್ ಹೆಲ್ತ್ ಡೀಟೇಲ್ಸ್ ಇದನ್ನೆಲ್ಲ ನೋಡಿಕೊಂಡು ಫೀಸ್ ಮಾಡಿ. ಸೊ ನೋ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್. ಸೊ ನೋಡಿ ಸೆಟಲ್ಮೆಂಟ್ ಆಪ್ಷನ್ ಫಾರ್ ಡೆತ್ ಬೆನಿಫಿಟ್ ಅಂತ ಇದೆ, ಅದನ್ನು ನಾವು ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದ್ದಾರೆ. ಒಂದು ಯಾರೋ ಒಂದು LIC ಪಾಲಿಸಿ ಮಾಡ್ತಾಯಿದ್ದಾರೆ, ಅವರ ಒಂದು IFSC ಕೋಡು, ಅಕೌಂಟ್ ನಂಬರು ಮತ್ತು ಅಕೌಂಟ್ ಹೋಲ್ಡರ್ ನೇಮ್ ಮತ್ತು ಇದನ್ನೆಲ್ಲ ಫಿಲ್ ಮಾಡಿ. ಸೊ ಫಿಲ್ ಮಾಡಿ ನಾಮಿನಿ ಡೀಟೇಲ್ಸ್ ಇರುತ್ತೆ. ಸೊ ನಾನು ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡ್ತೀನಿ. ನೋಡಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿದ್ದೀನಿ. ಮೇಯ್ನಾಗಿ ಮೊದಲು IFSC ಕೋಡ್ ಹಾಕಬೇಕು. ಅವರೊಂದು ಪಾಸ್ಬುಕ್ಕಲ್ಲಿ IFSC ಕೋಡ್ ಇರುತ್ತೆ. ಆ IFSC ಕೋಡ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಅವರ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ಅವರೊಂದು ಯಾವ ಬ್ಯಾಂಕ್ ಇದೆ, ಅವರ ಯಾವ ಬ್ರಾಂಚ್ ಎಲ್ಲಿದು, ಸೊ ನೆಕ್ಸ್ಟ್ ಆ ಅಡ್ರೆಸ್ ಎಲ್ಲ ಬಂದುಬಿಡುತ್ತೆ, ಬ್ಯಾಂಕ್ ಅಡ್ರೆಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೇವಿಂಗ್ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕು. ಅಕೌಂಟ್ ನಂಬರನ್ನು ಹಾಕಿ, ಅಕೌಂಟ್ ಹೋಲ್ಡರ್ ನೇಮನ್ನು ಹಾಕಿ, ಪಾಸ್ಬುಕ್ಕಲ್ಲಿ ಇದೆ ಹಾಗೆ ಫಿಲ್ ಮಾಡಬೇಕು. ಸೊ ಇಲ್ಲಿ ಏನಾದರೂ ಹಾಕಿದ್ದು ರಾಂಗ್ ಬಂತು ಅಂದರೆ ನೀವು ಹಾಕಿರೋದು ತಪ್ಪಿದೆ ಅಂತ ಅರ್ಥ. ಸೊ ನೋಡಿಕೊಂಡು ಪಾಸ್ಬುಕ್ಕಲ್ಲೇ ಹಾಕಿ, ಪಾಸ್ಬುಕ್ಕಲ್ಲಿ ನೋಡ್ಕೊಂಡು ಹಾಕಿ. ಸೊ ನಾಮಿನಿ ಡೀಟೇಲ್ಸನ್ನ ಎಂಟರ್ ಮಾಡಬೇಕು. ನಾಮಿನೀಸ್ ಡೀಟೇಲ್ಸ್ ಮ್ಯಾಕ್ಸಿಮಮ್ 3 ನಾಮಿನಿಸ್ನ ಕೊಡಬೇಕಂತಿದೆ. ಸೊ ನೀವು ಒಂದನ್ನು ಕೊಡ್ಬೋದು, 3ವರೆಗೂ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಆ್ಯಡ್ 3 ನಾಮಿನೀಸ್ ಅಂದರೆ 1 ಬೈ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಒಂದನೇ ನಾಮಿನಿ ಕೊಡ್ತಾಯಿದ್ದೀವಿ. ಸೊ ನಾಮಿನಿ ನೀವು ಬಂದುಬಿಟ್ಟು ನೇಮು. ಸೊ ನೆಕ್ಸ್ಟ್ ನಾನು ಅವ್ರೇನು ಹಾಕ್ತಾರೆ ನಾಮಿನಿ ಅಂತ ಸರ್ ಕೇಳ್ತಿದ್ದಾರೆ. ರಿಲೇಷನ್ಶಿಪ್ ಇತ್ತು, ನೀವು ಯಾರಿಂದ ಒಂದು ಪಾಲಿಸಿ ಮಾಡ್ತಿದ್ರೆ ಅವರಿಗೆ ಅವರ ನಾಮಿನಿ ಕೊಟ್ಟಿರೋರು ಏನು ಹಾಕ್ತಾರೆ ಅದನ್ನು ಹಾಕಬೇಕು. ಸೊ ನೆಕ್ಸ್ಟ್ ಅವ್ರಿಗೆ ಏಜ್ ಎಷ್ಟಿದೆ ಅದನ್ನು ಹಾಕಬೇಕು. ಸೊ ನೆಕ್ಸ್ಟ್ ಶೇರ್ ಎಷ್ಟು % ಶೇರ್ ಮಾಡ್ತೀರಾ ನಾಮಿನಿಗೆ ಅಂತ ಕೇಳ್ತಿದ್ರೆ 100%. ಸೊ ಆಮೇಲೆ ಸೇಮ್ ಆ್ಯಸ್ ಅಡ್ರೆಸ್ ಏನಾದರೂ ಸೇಮ್ ಇತ್ತು ಅಂದರೆ ಮೊದಲೇನು ಫಿಲ್ ಮಾಡಿದ್ರಲ್ಲ ಅದೇ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಆಯಿತು.
ಸೊ ಇಲ್ಲೇನು ಚೇಂಜಸ್ ಇರೋದಿಲ್ಲ. ಅಕಸ್ಮಾತ್ ನೀವು ಬೇರೆ ಅಡ್ರೆಸ್ ಕೊಡ್ತೀನಿ ಅಂದರೆ ಅದನ್ನು ತೆಗೆದು ಟೈಪ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕೊರೋನಾ ವೈರಸ್ ಕ್ವಶನರಿ ಅಂತೇಳಿ ಕೊರೋನಾ ವೈರಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನೋಡಿಕೊಂಡು ಓದ್ಕೊಂಡು ಫಿಲ್ ಮಾಡಿ. ಸೊ ನಾನು ನೋನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡನ್ನು ಕೊಡಿ. ನೆಕ್ಸ್ಟ್ Section 45 of the Insurance Act 1938 as may amended by the Insurance Laws Amendment Act 2015 ಅಂತ ಇದೆ. ಇಲ್ಲಿ ಇನ್ನೊಂದಿಷ್ಟು ರೆಗ್ಯುಲೇಷನ್ಸ್ ಇದೆ, ಅದನ್ನು ನೋಡಿಕೊಂಡು ಓದ್ಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಪಾಲಿಸಿ 1 ಲಕ್ಷದ್ದು ಇರೋದ್ರಿಂದ ಸೊ ನೀವು ಅಮೌಂಟ್ ಸೊ ನೋಡಿಕೊಂಡು ಓದ್ಕೊಂಡು ಫಿಲ್ ಮಾಡಿ ಅಗ್ರಿನ ಕೊಡಿ. ಅದಾದಮೇಲೆ ಏಜೆಂಟ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂದರೆ ನಿಮ್ಮ ಒಂದು ಡೀಟೇಲ್ಸ್ ಇರುತ್ತೆ, VL ಇದು ಡೀಟೇಲ್ಸ್ ಇರುತ್ತೆ. ಸೊ VL ನೇಮ್ ಇರುತ್ತೆ. ಸೊ ನೆಕ್ಸ್ಟು VL ಏಜ್ ಇರುತ್ತೆ. ಇಲ್ಲಿ ಏಜ್ ನೇಮ್ ಆಫ್ ದ ಪ್ರಪೋಸರ್ ಇದೆ. ಸೊ ನೆಕ್ಸ್ಟ್ ಏಜೆನ್ಸಿ ಕೋಡ್ ಇದೆ. ಸೊ ನೆಕ್ಸ್ಟ್ VQP ಕೋಡ್ ಅಂತ ಇದೆ. ಏಜೆನ್ಸಿ ಟೈಪ್ ಇದೆ, CAC ಇಂದ ಮಾಡ್ತಾ ಇದ್ವಲ್ಲ. ಸೊ ನೆಕ್ಸ್ಟು ಇಲ್ಲಿ ಪ್ರಪೋಸರ್ ನೇಮು, ಏಜ್ ಮತ್ತು ಸಮ್ ಅಶ್ಯೂರ್ಡ್ ಎಷ್ಟಿದೆ ಅದನ್ನು ಇರುತ್ತೆ. ಹಾಕಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಇಲ್ಲಿ ನೋಡಿ ಹೌ ಲಾಂಗ್ ಡು ಯು ನೋ ದಿಸ್ ಪ್ರಪೋಸಲ್ ಅಂತ ಇದೆ. ಸೊ ಇಲ್ಲಿ ನೀವು 10 ಇಯರ್ ಅಂತ ಹಾಕಬೇಕು, 10 ಇಯರ್ಸ್ ಅಂತ ಹಾಕಿ. ಸೊ ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದೆ, ಗ್ರಾಜುಯೇಟ್ ಅದನ್ನೇನು ಕ್ಲಿಕ್ ಮಾಡಬೇಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಮೋಡ್ಸ್ ಆಫ್ ಐಡೆಂಟಿಫಿಕೇಷನ್ ಇದೆ, ಇದನ್ನೇನು ಹಾಕಬೇಡಿ. ಸೊ ನೆಸೆಸಿಟಿ ಇದೆ, ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ. ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟಮೇಲೆ ನೆಕ್ಸ್ಟ್ ನಿಮಗೆ PDF ವ್ಯೂ ಅಂತ ಓಪನ್ ಆಯಿತು. ಅಂದರೆ ಇದು ಲಾಸ್ಟ್ ಸ್ಟೆಪ್ ಇತ್ತದು ಕಂಪ್ಲೀಟ್ ಆಯ್ತು. ನಮಗೆ ನೀವು ಇಷ್ಟೊತ್ತವರೆಗೂ ಏನು ಫಿಲ್ ಮಾಡಿದ್ದೀರಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ, ಅದರಲ್ಲಿ ನೀವೇನಾದರೂ ತಪ್ಪು ಹಾಕಿದ್ರಿ ಅಂದರೆ ಡಾಟಾ ಏನಾದರೂ ತಪ್ಪಾಗಿ ರಾಂಗ್ ಎಂಟ್ರಿ ಆಗಿತ್ತಂದರೆ ನಿಮಗೆ ಲಾಸ್ಟ್ ಒಂದು ಆಪ್ಷನ್ ಇರುತ್ತೆ, ಎಡಿಟ್ ಪ್ರಪೋಸಲ್ ಅಂತ ಇದೆ. ಈ ಒಂದು ಎಡಿಟ್ ಪ್ರಪೋಸಲಲ್ಲಿ ನೀವು ಎಡಿಟ್ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪಿಂದ ಬರುತ್ತೆ. ಅಕಸ್ಮಾತ್ ವ್ಯೂ ಮಾಡ್ತೀನಿ ನೋಡ್ಕೋತೀನಿ ಒಂದು PDF ರೂಪದಲ್ಲಿ ಅಂದರೆ ವ್ಯೂ PDF ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ನೋಡ್ಕೊತ ಬರಬೇಕು. ನಾನು ಏನು ಫಿಲ್ ಮಾಡಿ, ಏನು ಡೇಟ್ ಆಫ್ ಬರ್ತ್ ರಾಂಗ್ ಆಗಿದೆ, ಮೇಲ್ ಫೀಮೇಲ್ ಅಂತ ರಾಂಗ್ ಆಗಿದೆಯಾ, ಒಂದು ಏನು ಎಲ್ಲಿ ರಾಂಗ್ ಆಗಿದೆ, ಮೊಬೈಲ್ ನಂಬರು ಏನಾದರೂ ರಾಂಗ್ ಆಗಿದ್ದರೆ ನೋಡ್ಕೊತ ಬರ್ಬೋದು. ಎಲ್ಲ ಕರೆಕ್ಟ್ ಇತ್ತು, ವ್ಯೂ PDF ನೋಡಿದ ಮೇಲೆ ಕರೆಕ್ಟ್ ಇತ್ತು ಅಂದರೆ ಡೈರೆಕ್ಟ್ ಪೇ ಕೊಡಿ. ಸೊ ವ್ಯೂ PDF ನೋಡಿದ ಮೇಲೂ ರಾಂಗ್ ಇತ್ತು ಅಂದರೆ ನೀವು ಎಡಿಟ್ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ಸ್ಟೆಪ್ಪಿಂದ ಬರುತ್ತೆ. ಯಾವ ಸ್ಟೆಪ್ಪಲ್ಲಿ ರಾಂಗ್ ಆಗಿರುತ್ತೆ ಆ ಸ್ಟೆಪ್ಪಲ್ಲಿ ಹೋಗಿ ನೀವು ಚೇಂಜಸನ್ನು ಮಾಡ್ಬೋದು, ಎಡಿಟ್ ಮಾಡಿ ಕರೆಕ್ಟ್ ಮಾಡ್ಕೋಬೋದು. ಸೊ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಬರುತ್ತೆ, ಆನ್ಲೈನ್ ಇನ್ಸೂರೆನ್ಸ್. ಅಲ್ಲಿ ನೋಡಿ ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ ಅಮೌಂಟ್ ಇದೆ, GST ಪೇಯಬಲ್ ಇದೆ, ಟೋಟಲ್ ಅಮೌಂಟ್ ಪೇಯಬಲ್ ಇದೆ. ಸೊ ಇದಾದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟೇ ವಾಲೆಟಲ್ಲಿ ಅಮೌಂಟ್ ಇರಬೇಕು, ಮೇಯ್ನಾಗಿ ತಿಳ್ಕೊಂಬಿಡಿ. ಸೊ ನೋಡಿ ನನ್ನ ವಾಲೆಟಲ್ಲಿ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತಿದೆ, ಅಂದರೆ ವಾಲೆಟಲ್ಲಿ ಅಮೌಂಟ್ ಇಲ್ಲ. ಸೊ ನಾನು ಅದನ್ನು ಹೇಳ್ತೇನೆ ಹೇಳಿ. ಸೊ ನಾನು ಹೇಳಿದ ಇಷ್ಟವರೆಗೂ ಅರ್ಥ ಆಗಿದೆ ಅಂದ್ಕೋತೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಏನಾದರೂ ಗೊಂದಲ ಇದ್ದರೆ ಅದನ್ನು ಮೆನ್ಷನ್ ಮಾಡಿ, LIC ಭೀಮಾ ಜ್ಯೋತಿ ಬಗ್ಗೆ ನಾನು ರಿಪ್ಲೈ ಮಾಡ್ತೇನೆ ಕೂಡ. ಸೊ ಇನ್ನು ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಪೇಮೆಂಟ್ ಆದ ತಕ್ಷಣ. ಅಂದರೆ ಒಂದು ಆಧಾರ್ ಕಾರ್ಡು, ಐಡೆಂಟಿಫಿಕೇಷನ್ ಪ್ರೂಫು, ಏಜ್ ಪ್ರೂಫು, ಫೋಟೋ, ಸಿಗ್ನೇಚರ್ ಇಷ್ಟು ಅಪ್ಲೋಡ್ ಮಾಡಿದ್ರೆ ನಿಮ್ಮ LIC ಭೀಮಾ ಜ್ಯೋತಿ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಇನ್ನೇನು 2 ಸ್ಟೆಪ್ಸ್ ಇದ್ದಾವೆ ಅಷ್ಟೇ, ಅದನ್ನು ಕೂಡ ಹೇಳ್ತೇನೆ. ಸೊ ವಾಲೆಟ್ಗೆ ನಾನು ರೀಚಾರ್ಜ್ ಮಾಡಿಕೊಂಡು ಪೇ ಮಾಡ್ತಾಯಿದ್ದೀನಿ. ಸೊ ಏನಾಗಿ ಫಸ್ಟು ಪಾಸ್ವರ್ಡ್ ಹಾಕಬೇಕು, ಸೇರಿಸಿಟ್ಟು. ಸೊ ಪಾಸ್ವರ್ಡ್ ಹಾಕಿದ್ಮೇಲೆ ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಹಾಕಿ ವ್ಯಾಲಿಡೇಟ್ ಕೊಟ್ಟ ತಕ್ಷಣ ನಿಮಗೆ ವಾಲೆಟ್ ಪಿನ್ ಕೇಳುತ್ತೆ. ಸೊ 6 ಡಿಜಿಟ್ ವಾಲೆಟ್ ಪಿನ್ನನ್ನು ಎಂಟರ್ ಮಾಡಿ ಪೇ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಕಟ್ ಆಗ್ತಿದೆ ಅಂತಲೂ ಶೋ ಆಗ್ತಾಯಿದೆ. ಸೊ ನಾನಿವಾಗ ಪೇ ಮಾಡಿದ್ದೀನಿ. ಸೊ ಪೇ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಪ್ಲೀಸ್ ವೇಟ್ ವೈಲ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಸೆಂಟ್ ಅಂತ ಇದೆ. ಸೊ ಇದು ಆಗೋವರೆಗೂ ನೀವು ಯಾವುದೇ ಬ್ಯಾಕ್ ಬರೋದಾಗಲಿ ಏನೂ ಮಾಡೋವಾಗಿಲ್ಲ ಪೇಮೆಂಟ್ ಪೇಜಲ್ಲಿರುವಾಗ. ಸೊ ನೀವು ಪೇಮೆಂಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ, ಅಂದರೆ ಸ್ಕ್ರೀನ್ ಮೇಲೇ ಬರುತ್ತೆ
ಸೊ ನೋಡಿ, ಪೇಮೆಂಟ್ ಸಕ್ಸಸ್ಫುಲ್, ಪ್ಲೀಸ್ ರಿಕ್ವೆಸ್ಟ್ ದ ಕಸ್ಟಮರ್ ಅಂತ ಇದೆ ನೋಡಿ. ಸೊ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಹೊಸದಾಗಿ CSC ಲಾಗಿನ್ ಆಗಬೇಕು. ಸೊ CSC ಲಾಗಿನ್ ಆಗಿ ಮತ್ತೆ ಆ್ಯಸ್ ಇಟ್ ಈಸ್ ಡ್ಯಾಶ್ ಬೋರ್ಡಲ್ಲಿ ಸರ್ಚ್ ಐಕನಲ್ಲಿ LIC ಭೀಮಾ ಜ್ಯೋತಿ ಅಂತ ಟೈಪ್ ಮಾಡಬೇಕು. ಸೊ ನಾನು ಫಸ್ಟಿಗೆ ಹೇಳಿದ್ನೆಲ್ಲ ಒಂದು ನಂಬರ್ ನೋಟ್ ಮಾಡ್ಕೋಬೇಕಂತ ಆ್ಯಕ್ಸಿಸ್ ID, ಅದು ನೋಟ್ ನಂಬರು ಅದನ್ನು ಇವಾಗ ಯೂಸ್ ಆಗುತ್ತೆ. ಆ ನಂಬರು ನೋಟ್ ಮಾಡ್ಕೊಂಡಿದ್ರೆ ಮಾತ್ರ ಇವಾಗ ನೀವು ಅಪ್ಲೋಡ್ ಮಾಡ್ಬೋದು ಡಾಕ್ಯುಮೆಂಟ್ಸನ್ನು. ಅದು ಅದೇನೇನಾದರೂ ನೀವು ನೋಟ್ ಮಾಡ್ಕೊಂಡಿಲ್ಲ ಅಂದರೂ ಏನು ಪರವಾಗಿಲ್ಲ, ಅದನ್ನು ಕೂಡ ಇಲ್ಲಿ ಶೋ ಆಗುತ್ತೆ, ತೋರಿಸ್ತೀನಿ ನಾನು. ಸೊ ನಾನು ಇವಾಗ ಇಲ್ಲಿ ಬೇಸಿಕ್ ಪ್ರಪೋಸಲ್ ಟ್ರ್ಯಾಕರ್ ಅಂತ ಇದೆ ನೋಡಿ, ಇಲ್ಲಿ ನಾ ಏನು ನಂಬರ್ ಬರ್ಕೊಡಿ ಅಂತ ಹೇಳಿದ್ನಲ್ಲ ನೋಟ್ ನಂಬರು, ಸೊ ಆ್ಯಕ್ಸಿಸ್ ID ಆ ನಂಬರನ್ನು ಹಾಕ್ಬೇಕು. ಇಲ್ಲಿ ಆ್ಯಕ್ಸಿಸ್ ID ಹಾಕಿ ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ LIC ಇದ್ದ ನೀವೇನು ಮಾಡಿದ್ದೀರಲ್ಲ ಪಾಲಿಸಿ ಅಲಾಟ್ಮೆಂಟು, ಸೊ ಈ ಥರ ಪ್ರಪೋಸಲ್ ಟ್ರ್ಯಾಕರ್ ಓಪನ್ ಆಯಿತು. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಪೆಂಡಿಂಗ್ ಇರೋದು ಸಕ್ಸಸ್ಫುಲ್ ಆಗಬೇಕು, ಅದು ಗ್ರೀನ್ ಬರಬೇಕು. ಸೊ ನಾನು ಇವಾಗ ಪ್ರಪೋಸಲ್ನ ಅಂದರೆ ಯಾರೋ ಒಂದು LIC ಮಾಡ್ತಾರಲ್ಲ ಅವ್ರಿಗೆ ಪ್ರಪೋಸಲ್ ವ್ಯಾಲಿಡೇಷನ್ ಅವರಿಗೆ ಒಂದು OTP ಹೋಗುತ್ತೆ ಈಗ. ಸೊ ಆ OTPನ ಕ್ಲಿಕ್ ಮಾಡಬೇಕು. ಅಡ್ಮಿನ್ ಜಾಬ್ಗೆ ಹೋಗಿ ಸೊ ಈಗ ಪ್ರಪೋಸಲ್ ವ್ಯಾಲಿಡೇಷನ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಒಂದು OTP ಹೋಗಿದೆ, ಆ OTPನ ಎಂಟರ್ ಮಾಡಬೇಕು. ಸೊ ಈಗ ನೋಡಿ, ಈಗ ಕಂಪ್ಲೀಟೆಡ್ ಆಯಿತು. ಒಂದು ಕಸ್ಟಮರ್ ವ್ಯಾಲಿಡೇಷನ್ ಕಂಪ್ಲೀಟ್ ಆಯಿತು. ಇವಾಗ ACR ವ್ಯಾಲಿಡೇಷನ್ ಅಂದರೆ VL ಇದೆ. ಸೊ VL ಇದೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಮತ್ತೆ ನೀವು ಅದೇ ಒಂದು ಆ್ಯಕ್ಸಿಸ್ ID ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು ಇಲ್ಲಿ. ಸೊ ಸಬ್ಮಿಟ್ ಕೊಟ್ಟು ಮತ್ತು ಇಲ್ಲಿ ಅಡ್ಮಿನ್ ಜಾಬ್ಗೆ ಹೋಗಿ ಈಗ ACR ವ್ಯಾಲಿಡೇಷನನ್ನು ತೊಗೋಬೇಕು. ಫಸ್ಟಿಗೆ ಪ್ರಪೋಸಲ್ ವ್ಯಾಲಿಡೇಷನ್, ಇವಾಗ ACR ವ್ಯಾಲಿಡೇಷನ್ ಅಂದರೆ VLಗೆ ಬರುತ್ತೆ. ಇದು OTP ಅಂದರೆ ನಮಗೆ ನಾವೇನು ಮಾಡ್ತಾ ಇದ್ದೀವಲ್ಲ ನಮಗೆ ಒಂದು OTP ಬರುತ್ತೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಸೊ ಇದೆಲ್ಲ ಓಕೆ ಕೊಟ್ಟು ಸಬ್ಮಿಟ್ ಕೊಡಬೇಕು. ಇಲ್ಲಿ 7 ಪ್ರೊಸೀಡ್ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟು OTP ಆಪ್ಷನ್ ಬರುತ್ತೆ. ಸೊ ನಮಗೆ ಈಗ ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿದೆ. ಸೊ ಆ OTPನ ಎಂಟರ್ ಮಾಡಿ ವ್ಯಾಲಿಡೇಟ್ ಕೊಡಬೇಕು. ಸೊ OTP ಪೇಮೆಂಟು ACR ವ್ಯಾಲಿಡೇಷನ್ ಕಂಪ್ಲೀಟ್ ಆಯಿತು. ಒಂದೊಂದೇ ಸ್ಟೆಪ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ನೋಡಿ, ಇವಾಗ ಫೋಟೋ ಅಪ್ಲೋಡಿಂಗ್, ಸೈನ್ ಅಪ್ಲೋಡಿಂಗ್, ಏಜ್ ಪ್ರೂಫ್ ಅಪ್ಲೋಡಿಂಗ್, ಅಡ್ರೆಸ್ ಪ್ರೂಫ್ ಅಂತ ಹೇಳ್ತಿದೆ. ಇವೆಲ್ಲನೂ ನೀವು ಸ್ಕ್ಯಾನ್ ಮಾಡ್ಕೊಂಡಿರ್ಬೇಕು ಫಸ್ಟಿಗೆ. ಅಕಸ್ಮಾತ್ ಸ್ಕ್ಯಾನ್ ಮಾಡ್ಕೊಂಡಿಲ್ಲ ಅಂದರೂ ಇವಾಗ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಸೊ ಫೋಟೋ, ಸಿಗ್ನೇಚರ್ ಮತ್ತು ಏಜ್ ಪ್ರೂಫು, ಅಡ್ರೆಸ್ ಪ್ರೂಫು, ಐಡೆಂಟಿಟಿ ಪ್ರೂಫು, ಸೊ ಇವನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಾನಿವಾಗ ಸ್ಕ್ಯಾನ್ ಮಾಡ್ಕೋತೀನಿ, ಒಂದೊಂದಾಗೆ ಸ್ಕ್ಯಾನ್ ಮಾಡಬೇಕು. ಸೊ ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರು ನಡೀತೆ, ಸ್ಕ್ಯಾನ್ ಮಾಡಿಲ್ಲ ಅಂದರೂ ಇವಾಗ ಮಾಡ್ಕೋಬೋದು. ನೋಡಿ, ರೆಸೊಲ್ಯೂಷನ್ DP 200 ಸ್ಕ್ಯಾನ್ ಮಾಡಿ. ಸೊ ರೆಸೊಲ್ಯೂಷನ್ DP ಪ್ರತಿಯೊಂದನ್ನು 200 ಸ್ಕ್ಯಾನ್ ಮಾಡಿ ಸೇವ್ ಮಾಡಿ. ಸೊ ಸ್ಕ್ಯಾನ್ ಆಗ್ತಾಯಿದೆ. ಸೊ ನಾನು ಇವಾಗ ಫೋಟೋನ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೀವು ಸ್ಕ್ಯಾನರ್ ಇಲ್ಲ ಅಂದರೂ ಪರವಾಗಿಲ್ಲ, ಫೀಲ್ಡಲ್ಲಿ ಮಾಡ್ತಾಯಿದ್ರೆ ಫೋಟೋ ಹೊಡೆದು ಮೇಲ್ಗೆ ಹಾಕ್ಕೊಂಡು ಮೇಲಿಂದ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಮೇಲನ್ನು ಅದನ್ನೇ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನರ್ ಇದ್ದರೆ ಸ್ಕ್ಯಾನ್ ಮಾಡ್ಕೋಬೋದು ಈಸಿಯಾಗಿ. ಸೊ ಫೋಟೋ ಸ್ಕ್ಯಾನ್ ಆಯ್ತು. ಇವಾಗ 3 ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಪ್ಲೋಡ್ ಮಾಡೋದನ್ನು ಹೇಳ್ತೀನಿ. ಸೊ ನಾನು ಮತ್ತೆ ಹೋಮ್ ಪೇಜ್ಗೆ ಹೋಗೋಕ್ಕಿಂತ ಅಡ್ಮಿನ್ ಜಾಬ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಇದೆ. ಸೊ ಪ್ರಪೋಸಲ್ಲು ACR ಆಯ್ತು, 2 ಆಯ್ತು. ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಇದೆ ನೋಡಿ. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನನ್ನದು ಅಂದರೆ ಇಷ್ಟು ಮೊದಲು ಮಾಡಿರ್ತಕ್ಕಂಥ LICಗಳಿವೆಲ್ಲ. ಸೊ ನಾನು ಇವಾಗ ಯಾವ್ದು ಮಾಡಿದ್ದೀನಿ ಅದನ್ನು ನೋಡ್ಕೋಬೇಕು. ನೀವು ಈ ನಂಬರನ್ನು ನೋಡ್ಕೋಬೇಕು. ಯಾವುದೇ ಆ್ಯಕ್ಸಿಸ್ ID ನಂಬರ್ ನೋಡಿಕೊಂಡು ಅವ್ರದ್ದೇನಾ ಅಂತ ಚೆಕ್ ಮಾಡಿ ಅವ್ರು ಅದಕ್ಕೆ ಅಪ್ಲೋಡ್ ಮಾಡಬೇಕು. ಸೊ ನಾನು ಇವಾಗ ಇಲ್ಲಿ ಫೋಟೋಗ್ರಾಫ್ ಅಂತಿದೆಯಲ್ಲ ಅದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಒಂದು ಫೋಟೋ ಸ್ಕ್ಯಾನ್ ಮಾಡಿ ಸೇವ್ ಮಾಡಿದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು. ಸೊ ನಾನು ಇವಾಗ ಫೋಟೋನ ಸ್ಕ್ಯಾನ್ ಮಾಡಿದ್ದೀನಿ, ಓಪನ್ ಮಾಡಿಕೊಂಡು ಕ್ರಾಪ್ ಮಾಡಿ. ಇದನ್ನು ಇಲ್ಲಿ ಏನು ಎಡಿಟ್ ಇರೋದಿಲ್ಲ, ಏನಿಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಷ್ಟೇ. ಸೊ ಸ್ಕ್ಯಾನ್ ಮಾಡಿ 200 DPಲಿ ಈಗ ಫೋಟೋ ಜಸ್ಟ್ ಆ ಫೋಟೋನ ಸ್ಕ್ರಾಪ್ ಮಾಡಿ ಸೈಜು. ಸೊ ಕ್ರಾಪ್ ಮಾಡಿ ವೈಟ್ ಮೇಲೆ ಈ ಕಡೆ ರೈಟ್ ಕ್ಲಿಕ್ ಮಾಡಿ, ವೈಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ. ಬಾರ್ಡರಲ್ಲಿ ಕ್ಲಿಕ್ ಮಾಡಿ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕ್ರಾಪ್ ಅನ್ನಿ. ಸೊ ಕೆಳಗಡೆ ಕ್ರಾಪ್ ಇದೆಯಲ್ಲ, ಈಗ ಫೋಟೋ ಅಪ್ಲೋಡ್ ಸಕ್ಸಸ್ಫುಲ್ ಆಯಿತು. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಸೊ ಸಿಗ್ನೇಚರ್ ಮೇಲೆ ಸ್ತಂಭ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಗ್ನೇಚರ್ ಕೂಡ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ನೀವು ಮೊದಲೇ ಸ್ಕ್ಯಾನ್ ಮಾಡಿ ಅಥವಾ ಈಗಾದರೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಸಿಗ್ನೇಚರನ್ನು ಕ್ರಾಪ್ ಮಾಡಿ. ಸಿಗ್ನೇಚರ್ ಕ್ರಾಪ್ ಆದ ತಕ್ಷಣ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಕ್ರಾಪ್ ಅನ್ನಿ. ಸೊ 2 ಕೂಡ ಫೋಟೋ ಸಿಗ್ನೇಚರ್ 2 ಅಪ್ಲೋಡ್ ಆಯಿತು. ಇವಾಗ ಅಡ್ರೆಸ್ ಪ್ರೂಫ್
ಸೊ ನಾವೆಲ್ಲ ಅಲ್ಲಿ ಏನು ತೊಗೊಂಡಿದ್ದೀವಿ, ಅಡ್ರೆಸ್ ಪ್ರೂಫು, ಐಡೆಂಟಿಟಿ ಪ್ರೂಫು, ಏಜ್ ಪ್ರೂಫು ಎಲ್ಲದಕ್ಕೂ ಆಧಾರ್ ಕಾರ್ಡ್ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡಬೇಕು. ಏನು ಪ್ರೂಫ್ ತೊಗೊಂಡಿರ್ತೀವಿ ಅದನ್ನು ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ಯಾನ್ ಕಾರ್ಡ್ ತೊಗೊಂಡಿದ್ರೆ ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ನಾನು ಎಲ್ಲದಕ್ಕೂ ಆಧಾರ್ ಕಾರ್ಡ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲನೂ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಡ್ರೆಸ್ ಪ್ರೂಫಾಗಿ ನಾನು ಆಧಾರ್ ಕಾರ್ಡನ್ನು ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೆ. ಸೊ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಅಡ್ರೆಸ್ ಪ್ರೂಫು ಅಪ್ಲೋಡ್ ಆಗಿದೆ. ಸೊ ನೆಕ್ಸ್ಟು ಈಗ ಏಜ್ ಪ್ರೂಫಿಗೂ ಕೂಡ ನಾನು ಆಧಾರ್ ಕಾರ್ಡನ್ನೇ ತೊಗೊಂಡಿದ್ದೆ. ಸೊ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ 2 ಆಯಿತು. ಈಗ ನೆಕ್ಸ್ಟ್ ಲಾಸ್ಟ್ ಒಂದು ಐಡೆಂಟಿಟಿ ಪ್ರೂಫ್ ಕೂಡ ನಾನು ಆಧಾರನ್ನೇ ಸೆಲೆಕ್ಟ್ ಮಾಡಿದ್ದೆ. ಸೊ ಹಾಗಾಗಿ ಆಧಾರನ್ನೇ ಫಿಲ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲನೂ ಅಪ್ಲೋಡ್ ಆಯ್ತು. ಇವಾಗ ಒಂದ್ಸಲ ಏನು ಮಾಡ್ಬೇಕು ನಾವು, ಇವಾಗ ಮತ್ತೆ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋಮ್ ಇದೆ ನೋಡಿ, ಮೇಲ್ಗಡೆ ಹೀಗೆ ಪ್ರತಿಯೊಂದು ಅಪ್ಲೋಡ್ ಆಗಿದೆ, ಎಲ್ಲನೂ ಅಪ್ಲೋಡ್ ಆಯಿತು. ಏಜ್ ಪ್ರೂಫು, ಐಡೆಂಟಿಟಿ ಪ್ರೂಫ್ ಹೋಮ್ ಕ್ಲಿಕ್ ಮಾಡಿ. ಲೆಫ್ಟ್ ಸೈಡಲ್ಲಿ ಮೇಲೆ ಹೋಮ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟು ಥರ ಪೇಜ್ ಓಪನ್ ಆಯಿತು. ಇಲ್ಲಿ ಮತ್ತೆ ನೀವು ಆಕ್ಸಿಸ್ ಐಡಿನ ಎಂಟರ್ ಮಾಡಬೇಕಾಗುತ್ತೆ. ಸೊ ಆಕ್ಸಿಸ್ ಐಡಿ ಎಂಟರ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲ ಫಿಲ್ ಆಗಿದೆಯಾ ಅಂತ. ಸಬ್ಮಿಟ್ ಮಾಡಿ. ಆಕ್ಸಿಸ್ ಐಡಿ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಪ್ರಪೋಸಲ್ ಟ್ರ್ಯಾಕರ್ ಬಂದುಬಿಡುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ ಎಲ್ಲನೂ ಕಂಪ್ಲೀಟ್ ಆಗಿದೆ. ಪಾಲಿಸಿ ಅಲಾಟ್ಮೆಂಟ್ ಒಂದು ಪೆಂಡಿಂಗ್ ಇದೆ. ಸೊ ಅದು LIC ಬ್ರಾಂಚಲ್ಲಿ ನೋಡ್ಕೋತಾರೆ. ಸೊ ಇಷ್ಟು ಈ ಒಂದು ಮಾಹಿತಿ ಅರ್ಥ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು.